ದಕ್ಷಿಣ ಭಾರತದ ಎರಡನೇ ಅತಿದೊಡ್ಡ ಶಕ್ತಿಪೀಠಗಳಾದಂತಹ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಏನು ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಸನ್ನಿಧಾನಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಏನು ಇವತ್ತು ವಿಶೇಷ ಪೂಜೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಈಗಾಗಲೇ ಆಗಮಿಸಿರುವಂತದ್ದು. ಮಧ್ಯಾಹ್ನ ಸುಮಾರು 12 ರಿಂದ 5 ಗಂಟೆವರೆಗೂ ಯಾರಿಗೂ ಯಾವ ಭಕ್ತರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಹೀಗಾಗಿ 12 ಗಂಟೆ ಒಳಗಾಗಿ ಅವರೆಲ್ಲರೂ ಕೂಡ ಭಕ್ತರು ತಮ್ಮ ದೇವಿ ದರ್ಶನವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಭದ್ರತೆಗಳನ್ನು ಈಗಾಗಲೇ ತಮಿಳುನಾಡು ಪೊಲೀಸ್ ಜೊತೆಗೆ ಉಡುಪಿ ಜಿಲ್ಲೆಯ ಪೊಲೀಸರು ಕೈಗೊಂಡಿರುವಂತದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಇವತ್ತು ಆಗಮಿಸಿದ್ದಾರೆ. ಮುಖ್ಯವಾಗಿ ತಮಿಳು ರಾಜ್ಯದಿಂದ ದೊಡ್ಡ ಸಂಖ್ಯೆಯ ಭಕ್ತರು ಈಗಾಗಲೇ ಆಗಮಿಸಿದ್ದಾರೆ. ಬಹಳಷ್ಟು ಅಭಿಮಾನಿಗಳು ಇರುವಂತದ್ದು, ದೇವಿಯ ದೊಡ್ಡ ಸಂಖ್ಯೆಯ ಭಕ್ತರು ಈಗ ಈ ಸನ್ನಿಧಾನದಲ್ಲಿ ಇರುವಂತದ್ದು. ಹಾಗಾಗಿ ಈ ಭಾಗಕ್ಕೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ದೇವಿ ದರ್ಶನ ಪಡೆದುಕೊಳ್ತಾರೆ. ಮುಖ್ಯವಾಗಿ ತಮಿಳುನಾಡು ಪೊಲೀಸರು ಕೂಡ ದೇವಿ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ನಂತರದಲ್ಲಿ ಇಲ್ಲಿನ ಆಯಕಟ್ಟು ಭಾಗದಲ್ಲಿ ಅಂದ್ರೆ ಮುಖ್ಯವಾಗಿ ಸುತ್ತಮುತ್ತಲೂ ಬಹಳಷ್ಟು ದಟ್ಟಾರಣ್ಯ ಇರುವಂತದ್ದು. ಹೀಗಾಗಿ Z+ ಸೆಕ್ಯೂರಿಟಿ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಭದ್ರತೆಯನ್ನು ಕೈಗೊಳ್ಳುವುದು ದೊಡ್ಡ ಸವಾಲು ಅಂತ ಹೇಳಬಹುದು. ಹಾಗಾಗಿ ಮುಖ್ಯಮಂತ್ರಿಗಳ ಭದ್ರತೆಯನ್ನ ಈಗಾಗಲೇ ತಮಿಳುನಾಡು ಪೊಲೀಸರು ಕಳೆದ 2 ದಿನಗಳಿಂದ ಕೈಗೊಳ್ತಾ ಇದ್ದಾರೆ. ಉಡುಪಿ ಜಿಲ್ಲೆ ಪೊಲೀಸರು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಶಕ್ತಿಪೀಠದ ಹಿನ್ನೆಲೆಯನ್ನು ಮುಖ್ಯವಾಗಿ ನೋಡಲೇಬೇಕು. ಯಾಕಂದ್ರೆ ಇತಿಹಾಸದ ನೋಡ್ತಾ ಹೋದ್ರೆ ಬಹಳಷ್ಟು ರಾಜರು ಇರ್ಬೋದು ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು, ರಾಜಕೀಯ ದಿಗ್ಗಜರು ಇರ್ಬೋದು, ಏನು ಸಿನಿಮಾ ದಿಗ್ಗಜರು ಇರ್ಬೋದು ಮತ್ತು ಸಂಗೀತ ಮಾಂತ್ರಿಕರು ಎಲ್ಲರೂ ಕೂಡ ಈ ಭಾಗಕ್ಕೆ ಈ ಏನು ಸನ್ನಿಧಾನದಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಅಪಾರ ಕಾಣಿಕೆಗಳನ್ನು ನೀಡಿರುವಂತದ್ದು. ಮುಖ್ಯವಾಗಿ ಗಮನಿಸಬೇಕು, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಖ್ಯಾತ ನಟ ಆಗಿರುವಂತಹ ಎಂ.ಜಿ. ರಾಮಚಂದ್ರನ್ ಅವರ ತಾಯಿ ಈ ಮೂಕಾಂಬಿಕೆಯ ಪರಮ ಭಕ್ತರು. ಹಾಗಾಗಿ ಈ ದೇವಿಗೆ ಕಾಣಿಕೆಯಾಗಿ ಅವರು ಚಿನ್ನದ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಸುಮಾರು 77ರಲ್ಲಿ 1977 ನಲ್ಲಿ ಚಿನ್ನದ ಖಡ್ಗವನ್ನೇ ಸಮರ್ಪಣೆ ಮಾಡಿದ್ರು. ಹಾಗಾಗಿ ಆ ಚಿನ್ನದ ಖಡ್ಗಕ್ಕೂ ಈಗಲೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆನಂತರದಲ್ಲಿ 2004ರಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಮಾರು 30,000 ರೂಪಾಯಿ ಅನುದಾನಕ್ಕೆ ವಿಶೇಷ ಕೊಡುಗೆ ನೀಡಿದ್ರು. ಆನಂತರದಲ್ಲಿ ಅದೇ ಸಂದರ್ಭದಲ್ಲಿ ಚಿನ್ನದ ತಮ್ಮ ಗುರುಗಳಾಗಿರುವಂತಹ MGR ಅವರು ಸಮರ್ಪಣೆಯಾದಂತಹ ಚಿನ್ನದ ಖಡ್ಗಕ್ಕೆ ಅವರು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಆನಂತರದಲ್ಲಿ 14ರಲ್ಲಿ ಲಿಂಗ ಚಿತ್ರದ ಚಿತ್ರೀಕರಣದ ವೇಳೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಈಗ ಈ ಭಾಗಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಮತ್ತು ಕಾಣಿಕೆಯನ್ನ ಕೂಡ ಸಮರ್ಪಣೆ ಮಾಡಿದ್ರು. ಜೊತೆಗೆ ಕೇವಲ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಂತಲ್ಲ, ಕರ್ನಾಟಕದ ಮಾಜಿ ಮಂತ್ರಿ ಗುಂಡೂರಾವ್ ಕೂಡ ಈ ಭಾಗಕ್ಕೆ ಆಗಮಿಸಿದ್ರು. ಸದ್ಯಕ್ಕೆ ಎಲ್ಲಾ ದಿಗ್ಗಜರು, ನಟ ದಿಗ್ಗಜರು ಇರ್ಬೋದು, ರಾಜಕೀಯ ದಿಗ್ಗಜರು ಎಲ್ಲರೂ ಕೂಡ ಈ ಭಾಗದಲ್ಲಿ ಬಂದಿದ್ದಾರೆ. ವಿಶೇಷ ಸೇವೆಗಳನ್ನು ಸಲ್ಲಿಸಿದ್ದಾರೆ, ಕಾಣಿಕೆಗಳನ್ನು ಸಲ್ಲಿಸಿದ್ದಾರೆ. ಸುಮಾರು ಇತಿಹಾಸ ಇನ್ನು ಕೆದಕ್ತಾ ಹೋದ್ರೆ ಬಹಳಷ್ಟು ರಾಜರು ಕೂಡ ಇವಾಗ ಬಂದು ಕಾಣಿಕೆಗಳನ್ನ ಸಲ್ಲಿಸಿರುವಂತಹ ಉದಾಹರಣೆಗಳಿದೆ. ಮುಖ್ಯವಾಗಿ ಈಗ ಸ್ಟಾಲಿನ್ ಏನಿದ್ದಾರೆ, ಅವರ ಪತ್ನಿ ಕೂಡ ದುರ್ಗಾ ಸ್ಟಾಲಿನ್ ಕೂಡ ಈ ಭಾಗಕ್ಕೆ ಬಂದು ಪ್ರತಿ ವರ್ಷ ಬಂದು ವಿಶೇಷ ಕಾಣಿಕೆ ಇರಬಹುದು, ಪೂಜೆಗಳನ್ನ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಸದ್ಯ ತಮಿಳುನಾಡು ಮತ್ತು ಉಡುಪಿ ಜಿಲ್ಲೆಗೆ ವಿಶೇಷ ಅವಿನಾಭಾವ ಸಂಬಂಧ ಇರುವಂತದ್ದು. ತಮಿಳುನಾಡಿನ ಹೆಚ್ಚಿನ ಭಕ್ತರು ಈ ಭಾಗಕ್ಕೆ ನಂಬಿಕೊಂಡು ಬಂದಿದ್ದಾರೆ ಮತ್ತು ಆ ಭಾಗದ ಬಹುತೇಕ ಎಲ್ಲಾ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಬಹಳಷ್ಟು ನಟರು ಕೂಡ ಈ ಭಾಗಕ್ಕೆ ದೇವಾಲಯವನ್ನ ನಂಬಿದ್ದಾರೆ ಮತ್ತು ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಳೆಯರಾಜ ಅವರು ಕೂಡ ಈ ಭಾಗಕ್ಕೆ ಬಂದು, ಅವರ ತಾಯಿ ಕೂಡ ಈ ಭಾಗದಲ್ಲಿ ಬಹಳಷ್ಟು ಪರಮ ಭಕ್ತರು. ಅವರು ಕೂಡ ಈ ಭಾಗಕ್ಕೆ ಸುಮಾರು 4 ಕೋಟಿಯಷ್ಟು ವಜ್ರಖಚಿತ ಮುಖವಾಡವನ್ನ ಅವರು ಕೂಡ ಸಮರ್ಪಣೆ ಮಾಡಿದ್ರು, ಚಿನ್ನಾಭರಣಗಳನ್ನ ಸಮರ್ಪಣೆ ಮಾಡಿದ್ದಾರೆ. ಒಟ್ಟು ಬಹಳಷ್ಟು ದೊಡ್ಡ ಸಂಖ್ಯೆಯ ನಟ ದಿಗ್ಗಜರು ಇರ್ಬೋದು, ರಾಜರು ಇರ್ಬೋದು, ಎಲ್ಲರೂ ಕೂಡ ಈ ದೇವಿಗೆ ಸನ್ನಿಧಾನವನ್ನ ನಂಬಿಕೊಂಡು ಬಹಳಷ್ಟು ಅಪಾರ ಸಂಖ್ಯೆಯ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಮುಖ್ಯವಾಗಿ ಈಗ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಇಲ್ಲಿ ಹೋಮ ಹವನಗಳನ್ನು ಮಾಡಿ ಮುಖ್ಯಮಂತ್ರಿ ಆಗೋ ಹಿನ್ನೆಲೆ ಆಗಬೇಕು ಅನ್ನೋ ಇಚ್ಛೆಯಿಂದ ಹೋಮಗಳನ್ನು ಕೂಡ ಮಾಡಿದ್ರು, ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಬಂದಿದ್ರು. ಸದ್ಯ ಈ ದೇವಿಯ ಸನ್ನಿಧಾನದಲ್ಲಿ ಬಹಳಷ್ಟು ರಾಜಕೀಯ ನೇತಾರರಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಇರ್ಬೋದು, ಎಲ್ಲರೂ ಕೂಡ ನಂಬಿಕೊಂಡು ಬಂದಿದ್ದಾರೆ, ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸದ್ಯ ಇವತ್ತು ಬರುವಂತಹ ವಿಜಯ್ ಏನಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೂಡ ಈ ಭಾಗದಲ್ಲಿ ಇವತ್ತು ಬರ್ತಾ ಇದ್ದಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅರ್ಚಕರ ತಂಡ ಏನಿದೆ ಇಲ್ಲಿ ವಿಶೇಷ ಪೂಜೆಗಳನ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು, ವಿಶೇಷ ಕಾಣಿಕೆಯನ್ನು ಕೂಡ ಸಲ್ಲಿಸುವಂತದ್ದು ಇರುವಂತದ್ದು. ಹಾಗಾಗಿ ನಟ ಮತ್ತು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಏನಿದ್ದಾರೆ ಇವತ್ತು ಆಗಮಿಸಿರುವಂತದ್ದು ದೊಡ್ಡ ಗಮನ ಸೆಳೀತಾ ಇರುವಂತದ್ದು, ಎಲ್ಲರ ಕುತೂಹಲ ಕೂಡ ಕಾರಣ ಆಗಿರುವಂತದ್ದು.
ಕ್ಯಾಮರಾ ಪರ್ಸನ್ ಲಿಂಗಪ್ಪ ಜೊತೆ ಪರೀಕ್ಷಾ ಶೆಟ್ಟಿ, ನ್ಯೂಸ್ ಫಸ್ಟ್ ಉಡುಪಿ.